ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ. ಇವತ್ ನಾನ್ ನಿಮಗ ಸಂಜೀವಿನಿ ಪರ್ವತವನ್ನ ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದನ್ನ ದೇವ್ರ ಮುಂದೆ ಹಾಕ್ತಾರ. 11ರಿಂದ 1 ಗುಡ್ಡವನ್ನ ಹಾಕ್ಬೇಕಾಗ್ತದ. ಫಸ್ಟ್ ಶ್ರೀ ಬರಿಬೇಕು, ಬರದ್ಮೇಲೆ ಈ ರೀತಿ ಗುಡ್ಡವನ್ನ ಹಾಕ್ಬೇಕು. ನೀವು ದೇವ್ರ ಮುಂದೆ ಹಾಕೋ ಮುಂದ 11ರಿಂದ 1 ಹಾಕ್ರಿ. ಹೊಸ್ಲದ್ ಬಲಗಡೆ ಹಾಕೋ ಮುಂದ 5ರಿಂದ 1 ಅಥವಾ 7ರಿಂದ 1 ಗುಡ್ಡವನ್ನು ಹಾಕ್ಬೇಕು. ಫಸ್ಟ್ ಶ್ರೀ ಬರಿಬೇಕು, ಆಮೇಲೆ ಈ ರೀತಿ ಗುಡ್ಡ ಹಾಕಿದ್ಮೇಲೆ ಲಕ್ಷ್ಮಿ ಪಾದವನ್ನ ಬರಿಬೇಕು, ಆಮೇಲೆ ಗೋಪಾದವನ್ನ ಬರಿಬೇಕಾಗ್ತದ. ಈಗ ಹೆಂಗ ಹನುಮಂತ ಸಂಜೀವಿನಿ ಪರ್ವತವನ್ನ ಸಲೀಸಾಗಿ ತಗೊಂಡ್ ಬಂದ, ಏನೂ ಕಷ್ಟವಿಲ್ದಂಗ, ಅದೇ ರೀತಿ ನಮ್ ಸಂಸಾರದ ಭಾರವನ್ನ ನಾವು ಸಲೀಸಾಗಿ ತಗೊಂಡ್ ಹೋಗ್ಬೇಕು, ಎದುರಿಸ್ಬೇಕು ಅದನ್ನ ಅನ್ನೋ ಒಂದು ಭಾವನೆಯಿಂದ ಈ ರಂಗೋಲಿನ ಹಾಕ್ಬೇಕು. ನೀವು ಯಾವ್ದಾದ್ರು ಹನುಮಂತ ದೇವರ ಸ್ತೋತ್ರವನ್ನು ಅಥವಾ ಪಾರಾಯಣ ಮಾಡ್ಕೋತ ಈ ರೀತಿ ಹಾಕಿ ಈ ರೀತಿ ಅರ್ಶನಾ ಕುಂಕುಮ ಇರಿಸಿದ್ರೆ ನಿಮಗೆಲ್ಲಾ ಚಲೋ ಆಗ್ತದ. ಮತ್ತೆ ನಾನ್ ನಿಮಗ್ ಸಿಗ್ತೇನೆ.